ಆ ಆಡಿಯೋ ತೋರ್ಸೋಕ್ಕೂ ಮುಂಚೆ ಈ ಆಡಿಯೋ ಸಂಚಲನ ರೂಪಿಸ್ತಾ ಇದೆ. ಖರ್ಗೆ, ಸುರ್ಜೇವಾಲಾ ಅವರಿಗೆ ಕಾಂಗ್ರೆಸ್ ಮುಖಂಡರು ಪತ್ರ ಬರೆದಿದ್ದಾರೆ. ಒಂದು ಷಡ್ಯಂತ್ರಕ್ಕೆ ಸಂಬಂಧಿಸಿದಂತೆ ಫೋನ್ ಸಂಭಾಷಣೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗಾಗಿ ಕ್ರಮ ತೆಗೆದುಕೊಳ್ಳಬೇಕು ಜಮೀರ್ ವಿರುದ್ಧ ಅನ್ನೋ ಒತ್ತಾಯ. ಸಂಪೂರ್ಣವಾಗಿ ಈ ವಿಚಾರವನ್ನ ತನಿಖೆ ಮಾಡಬೇಕು. ಆಡಿಯೋ ಜಮೀರ್ದು ಅಂತ ಆದ್ರೆ ಕ್ರಮ ತೆಗೆದುಕೊಳ್ಳಬೇಕು ಅವರ ಮೇಲೆ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಏನಾದರೂ ಸಾಬೀತಾಯಿತು ಅಂತಂದ್ರೆ ಕ್ರಮ ತಗೊಳ್ಬೇಕು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅಂತ ಕಾಂಗ್ರೆಸ್ ಮುಖಂಡರು ಇದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸುರ್ಜೇವಾಲಾ ಅವರಿಗೂ ಪತ್ರ ಬರೆದಿದ್ದಾರೆ. ಆ ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಏನಂತ, ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಫೋನ್ ಸಂಭಾಷಣೆಯನ್ನ ನೀವು ಕೂಡ ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಪಕ್ಷ ವಿರೋಧಿ ಚಟುವಟಿಕೆ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಇಫ್ ಇನ್ ಕೇಸ್ ಅದು ಜಮೀರ್ ಅಹಮದ್ ಖಾನ್ ಅವರದ್ದೇ ಧ್ವನಿ ಅನ್ನೋದಾದರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಕ್ರಮ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ ಪಕ್ಷದಿಂದ ಹೊರಹಾಕುವ ನಿರ್ಧಾರವನ್ನ ಕೈಗೊಳ್ಳಬೇಕು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಕುಶಾಲ್ ಹರುವೇಗೌಡ ದೂರು ಕೊಟ್ಟಿರೋದು ಆ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದನ್ನು ಕೂಡ ನೋಡ್ತಾ ಇದ್ದೀರಿ. ಆ ಆಡಿಯೋದಲ್ಲಿ ಮಾತನಾಡಿರೋದೇನು, ಎಸ್ಡಿಪಿಐ ಹಾಗೂ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡೋದರ ಜೊತೆಗೆ ಪೈಲ್ವಾನ್ ವಾರ್ಡ್ನಲ್ಲಿ ಕಾಂಗ್ರೆಸ್ ಮತ ಮೈನಸ್ ಆಗಬೇಕು. ಸಾದಿಕ್ ಪೈಲ್ವಾನ್ ದೊಡ್ಡ ನಾಯಕ ಅಂತ ತಿಳ್ಕೊಂಡಿದ್ದಾನೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೆ ಸಂಚು ರೂಪಿಸಲಾಗಿತ್ತಾ ಅನ್ನುವಂಥ ಪ್ರಶ್ನೆ ಈ ಆಡಿಯೋ ಕೇಳಿಸ್ಕೊಂಡವ್ರಿಗೆ ಗೊತ್ತಾಗುತ್ತೆ. ಇದು ಜಮೀರ್ ಅಹಮದ್ ಖಾನ್ ಮತ್ತು ಕೈ ಮುಖಂಡನ ಆಡಿಯೋ ಎನ್ನಲಾಗ್ತಾ ಇದೆ. ಅದಕ್ಕೇನೆ ಈ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ನ ಮುಖಂಡರೊಬ್ಬರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸುರ್ಜೇವಾಲಾ ಅವರು, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಪತ್ರವನ್ನು ಬರೆದು ಆ ಆಡಿಯೋದ ಡೀಟೇಲ್ಸ್ ಕೊಟ್ಟು ಆ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ. ಆ ಲಿಂಕ್ ಅನ್ನು ಓಪನ್ ಮಾಡಿದ್ರೆ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ಸಿಗುತ್ತೆ. ಆ ಆಡಿಯೋ ಬಗ್ಗೆ ತನಿಖೆ ಆಗಬೇಕು. ಮೊದಲಿಗೆ ತನಿಖೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ ಮಾತನಾಡಿದ್ದಾರೆ ಅನ್ನೋದಾದರೆ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ, ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಈ ಪತ್ರವನ್ನು ಖರ್ಗೆ ಮತ್ತು ಸುರ್ಜೇವಾಲಾ ಅವರಿಗೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಒತ್ತಾಯದ ಪತ್ರವನ್ನು ಬರೆಯಲಾಗಿದೆ. ಆ ಆಡಿಯೋದಲ್ಲಿ ಏನಿದೆ ಅದನ್ನು ಸಲ ಕೇಳಿಸ್ಕೊಳ್ಳಿ. साहब नीचे के बूता गया था नगर के, वहाँ पूरे 10 बूता एक जगह 8 बूता है। वो पूरा ऑलमोस्ट कुकर चल रहा सर। ऑलमोस्ट कुकर चल रहा। जबरदस्त सुनो यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ दो वो हुआ तो हमने फायदा। हूँ साहब हकीकत तो अब आ जाको बाहर आ जाको नहीं आ रहे साहब। नहीं सुनो मैं बोल कंप्लीट करने चीज बन साहब बोलो। अब आदमी परसेंटेज नहीं है हमारा। हूँ सर, जबरदस्ती घर को बाहर बुलाने का। हूँ सर। अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलो। हूँ सर, नहीं है तो भी अच्छा है करूँ समय। हूँ सर, वही सर कर रहे हैं, जबरदस्ती बुलाने का नहीं है, बुलाने का क्या बोल ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಇರೋದೇನು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒಂದು ಪತ್ರ ಬರೆದಿದೆ ಹೈಕಮಾಂಡ್ ನಾಯಕರಿಗೆ, ಅದರಲ್ಲೇನಿದೆ ಡೀಟೇಲ್ಸ್ ಕೊಡೋದಾದ್ರೆ? ಶರತ್, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರೋ ಆಡಿಯೋ ಎನ್ನಲಾಗಿರ್ತಕ್ಕಂಥದ್ದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಏನು ಉಪಚುನಾವಣೆ ನಡೀತು, ಆ ಒಂದು ಉಪಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಆಡಿಯೋದಲ್ಲಿ ಇರ್ತಕ್ಕಂಥದ್ದು. ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಮುಸ್ಲಿಂ ಮುಖಂಡನ ಜೊತೆ ಮಾತನಾಡಿರ್ತಕ್ಕಂಥ ಆಡಿಯೋ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ಸಾದಿಕ್ ಪೈಲ್ವಾನ್ ಅನ್ನುವಂಥವ್ರು ಬಂಡಾಯ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡಿದ್ರು. ಅವ್ರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಹೋಗಿದ್ರು. ಅದರ ಉಸ್ತುವಾರಿಯನ್ನ ರಿಜ್ವಾನ್ ಅರ್ಷದ್ ಅವರಿಗೆ, ಸಲೀಂ ಅಹಮದ್ ಅವರಿಗೆ ನೀಡಿದ್ರು. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರ ಪರವಾಗಿ ಕೂಡ ಬೆಂಬಲ ನೀಡುವುದಾಗಿ ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಾದಿಕ್ ಪೈಲ್ವಾನ್ ಅವರು ಯಾವಾಗ ಒಂದು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ರು ಅವಾಗ ಅಸಮಾಧಾನ ಆಗುತ್ತೆ. ಅವಾಗ ಅಲ್ಲಿರ್ತಕ್ಕಂಥವ್ರಿಗೆ ದೂರವಾಣಿ ಕರೆ ಮುಖಾಂತರ ಮಾಡಿ ಸಾದಿಕ್ ಪೈಲ್ವಾನ್ ಅವನ ದೊಡ್ಡ ನಾಯಕನ ಎಂಬಂತೆ ಆಗ್ತಾ ಇದೆ. ಹಾಗಾಗಿ ಅವನ ಒಂದು ಬ್ಲಾಕ್ ನಲ್ಲಿ ಯಾವುದೇ ರೀತಿ ಕಾಂಗ್ರೆಸ್ ಮತಗಳು
ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗ್ಬಾರ್ದು, ಆ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಮಾತನಾಡಿದ್ದಾರೆ. ಅದಕ್ಕೆ ಅವರು ಕೂಡ ಸರಿ ಸರ್ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಅಲ್ಲಿ ಆ ಸಾದಿಕ್ ಪೈಲ್ವಾನ್ ಅವರ ತಮ್ಮನಿಗೂ ಕೂಡ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸರ್, ಅವರು ಯಾವುದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತಗಳು ಯಾವುದೇ ರೀತಿ ಹೋಗೋದಿಲ್ಲ, SDPI ಮತ್ತು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಹೋಗುವಂತ ನಿಟ್ಟಿನಲ್ಲಿ ಕೂಡ ನಾವು ನೋಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಇನ್ನು ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ ಮಾತನಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಮಾತನಾಡಿರೋದು ಕೂಡ ಅದರಲ್ಲಿ ಆಡಿಯೋ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಸಮರ್ಥ ಅವರ ವಿರುದ್ಧವಾಗಿಯೂ ಕೂಡ ಮತಗಳನ್ನು ಹಾಕಿಸುವಂತ ನಿಟ್ಟಿನಲ್ಲಿ ಮುಂದಾದ್ರೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರೇ ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಕೂಡ ಇರ್ತಕ್ಕಂಥದ್ದು. ಆದ್ರೆ ಅವರೇ ಒಂದು ಮಾತನಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಇದೀಗ ಈ ಒಂದು ಆಡಿಯೋ ವೈರಲ್ ಆದಂತೆ ಶರತ್ ಒಂದ್ ಕಡೆ ಈಗ ಬೆಂಗಳೂರು ಪಶ್ಚಿಮ ಜಿಲ್ಲಾ ಸಮಿತಿ ವತಿಯಿಂದಲೂ ಕೂಡ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಪತ್ರ ಕೂಡ ಬರೆದಿರ್ತಕ್ಕಂಥದ್ದು. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಏನು ವೈರಲ್ ಆಗ್ತಾ ಇದೆ ಅವ್ರದೇ ಅನ್ನುವಂಥದ್ದಕ್ಕೆ ಏನೋ ದೃಢಪಟ್ಟರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಅವ್ರನ್ನ ಪಕ್ಷದಿಂದಲೂ ಕೂಡ ಹೊರ ಹಾಕುವಂತ ನಿಟ್ಟಿನಲ್ಲಿ ಕೂಡ ಕ್ರಮ ಆಗ್ಬೇಕು ಅನ್ನುವಂಥದ್ದು. ಈ ಒಂದು ಆಡಿಯೋ ತನಿಖೆ ಕೂಡ ಆಗ್ಬೇಕು. ತನಿಖೆ ನಡೆಸಿ ಜಮೀರ್ ಅಹಮದ್ ಖಾನ್ ಅವರೇ ಮಾತನಾಡಿದ್ದಾರೆ ಆ ಆಡಿಯೋದಲ್ಲಿ ಅನ್ನುವಂಥ ದೃಢಪಟ್ಟರೆ ಅವ್ರ ಮೇಲೆ ಶಿಸ್ತು ನಿಟ್ಟಿನ ಕ್ರಮ ಕೂಡ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಆಗ್ರಹ ಕೂಡ ಮಾಡಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಇದು ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಎನ್ನಲಾಗ್ತಾ ಇದೆ. ದಾವಣಗೆರೆಯ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ಅನ್ನೋದನ್ನು ನೀವು ಕೂಡ ಗಮನಿಸಿದ್ರಿ. ಜೊತೆಗೆ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಇದೇ ವಿಚಾರ ಸಂಬಂಧ ಅಲ್ಲಿ ಒಂದು ಬಂಡಾಯ ಆಗಿರ್ಬೋದು ಅಥವಾ ಅಲ್ಲಿನ ಅಸಮಾಧಾನವನ್ನು ಹೇಗಾದರೂ ಮಾಡಿ ಶಮನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ವರ್ಕೌಟ್ ಮಾಡಿತ್ತು. ಹಂಗೋ ಹಿಂಗೋ ಎಲೆಕ್ಷನ್ನು ಕೂಡ ಆಯಿತು, ಕಾಂಗ್ರೆಸ್ ಅಭ್ಯರ್ಥಿಯೂ ಕೂಡ ಗೆದ್ದರು. ಆದರೆ ಈ ಆಡಿಯೋ ಈ ಸಂದರ್ಭದಲ್ಲಿ ಅಂದರೆ ಸಚಿವ ಸ್ಥಾನಕ್ಕಾಗಿ ಓಡಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಹಾಗಾಗಿ ಅವರ ಸಚಿವ ಸ್ಥಾನವನ್ನು ಹೆಂಗಾದರೂ ಮಾಡಿ ತಪ್ಪಿಸಬೇಕು ಅಂತ ನಿಟ್ಟಿನಲ್ಲಿ ಅವರ ವಿರೋಧಿಗಳು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಕೇಳಲಾಗ್ತಾ ಇದೆ. ಬಟ್ ನೋಡಬೇಕು ಇದನ್ನು ತನಿಖೆ ಮಾಡಿದ ನಂತರ ಇದು ಒರಿಜಿನಲ್ಲ ಅಥವಾ ಬೇಕು ಅಂತ ಸಿಗಾಕ್ಸೋ ಪ್ರಯತ್ನ ಅಂತ.